ಇವತ್ತು ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿಯ ತಾಯಿ ಬಂದಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣನೇ ರಕ್ಷಿತಾ ಶೆಟ್ಟಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕುಣಿದಾಡ್ಕೊಳ್ತಾ ಬಂದು ಅವ್ರನ್ನ ಹಗ್ ಮಾಡಿ ಫುಲ್ ಎಮೋಷನಲ್ ಆಗ್ಬಿಟ್ಲು. ಅಂಡ್ ಇದು ಒಂದ್ ಕಡೆ ಆದ್ರೆ, ಇನ್ನ ರಕ್ಷಿತಾ ಶೆಟ್ಟಿ ಅವರ ತಾಯಿ ಎಲ್ರ ಜೊತೆ ಬೆರೀತಿರೋ ರೀತಿ ಆಗಿರ್ಬೋದು, ಎಲ್ರನ್ನ ಮಾತಾಡಿಸ್ತಾ ಇರೋ ರೀತಿ ಆಗಿರ್ಬೋದು, ಅಂಡ್ ಅವ್ರ ಎಕ್ಸೈಟ್ಮೆಂಟ್, ಅವ್ರ ಉತ್ಸಾಹ ನೋಡ್ತಿದ್ರೆ ಫ್ಯಾಂಟಾಸ್ಟಿಕ್ ಅನ್ಸುತ್ತೆ. ಅಂಡ್ ಇನ್ನೊಂದು ಹೇಳೋದಾದ್ರೆ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ರ ಜೊತೆ ಆಕ್ಟಿವ್ ಆಗಿದ್ದು, ಎಲ್ರ ಜೊತೆ ಪಟ ಪಟ ಮಾತಾಡ್ತಾ ಇರೋದು, ಆ ಪವರ್ ಎಲ್ಲಿಂದ ಬಂದಿದೆ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವ್ರ ತಾಯಿಯಿಂದ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಅಷ್ಟೇ ಒಂದು ಎನರ್ಜೆಟಿಕ್ ಆಗಿ ಅಷ್ಟೇ ಉತ್ಸಾಹದಿಂದ ಇದ್ದಾರೆ. ಸೊ ಇಸ್ ಅ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅಂಡ್ ಇನ್ನ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬರ್ತಿದ್ದಂಗೆನೆ ರಕ್ಷಿತಾ ಶೆಟ್ಟಿಗೆ ತಲೆಗೆ ಎಣ್ಣೆ ಹಾಕಿ ಅವಳ ತಲೆ ಕೂದಲನ್ನ ನೀಟಾಗಿ ಬಾಚಿ ಅವಳನ್ನ ಫಸ್ಟ್ ರೆಡಿ ಮಾಡಿದ್ರು. ಸೊ ಒಂದು ತಾಯಿ ಫಸ್ಟ್ ಮಕ್ಕಳನ್ನ ನೋಡೋದೇ ಚೆನ್ನಾಗಿದ್ದಾರೋ, ಆರೋಗ್ಯದಿಂದ ಇದ್ದಾರೋ, ಸೊ ಅವ್ರು ಹೇಗಿದ್ದಾರೆ ಅವ್ರ ಆರೋಗ್ಯನೇ ವಿಚಾರಿಸೋದು, ತಮ್ಮ ಬಗ್ಗೆ ಏನು ಹೇಳಲ್ಲ, ಫಸ್ಟ್ ಮಕ್ಕಳನ್ನೇ ವಿಚಾರಿಸೋದು. ಸೊ ರಕ್ಷಿತಾ ಶೆಟ್ಟಿ ಅವ್ರ ತಾಯಿ ಕೂಡ ಅದನ್ನೇ ಮಾಡಿದ್ರು. ಅಂಡ್ ಇನ್ನ ಧ್ರುವಂತು ರಕ್ಷಿತಾ ಶೆಟ್ಟಿ ಅವರ ತಾಯಿಗೆ ಬಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟ, ಕಾಲಿಗೆ ಬಿದ್ದು ತಪ್ಪಾಯ್ತಮ್ಮ ನನ್ನ ಕ್ಷಮಿಸ್ಬಿಡಿ ಅಂತ. ಏಕೆ ಅಂದ್ರೆ ಇಷ್ಟು ದಿನ ರಕ್ಷಿತಾ ಶೆಟ್ಟಿಗೆ ಅವಳ ಹಂಗಸ್ ಮಾತಾಡೋದು, ಅವಳ ಮನ್ಸಿಗೆ ಅರ್ಟ್ ಮಾಡೋದು, ಅವಳ ಜೊತೆ ಜಗಳ ಮಾಡೋದನ್ನ ಮಾಡ್ತಾ ಇದ್ದ. ಸೊ ಈಗ ಅವ್ರ ತಾಯಿ ಬಂದಿದ್ದಾರೆ ಅಂತ ಅವ್ರ ಜೊತೆ ಕ್ಷಮೆ ಕೇಳ್ತಾ ಇದ್ದಾನೆ. ಸೊ ಇದು ತುಂಬಾ ಜೆನ್ಯೂನ್ ಆಗಿ ಕೇಳಿದ್ರೆ ಒಳ್ಳೇದು. ಸುಮ್ನೆ ಫೇಕ್ ಆಗಿ ನಾಟಕ ಮಾಡೋದಕ್ಕೋಸ್ಕರ, ಹೊರಗಡೆ ಜನನ್ನ ಒಂದು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಕೇಳಿದ್ರೆ ಸೊ ಒಂಥರ ಬ್ಯಾಡ್ ಅನ್ಸುತ್ತೆ. ಬೇಡ, ನಿಜವಾಗ್ಲೂ ಕೇಳಿದ್ರ ಅಂತ ಅನ್ಕೊಳ್ತೀನಿ. ಅಂಡ್ ಇದು ಒಂದ್ ಕಡೆ ಆದ್ರೆ, ನಮ್ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಹೆಂಗಿದ್ರು ಲಾಗ್ ಮಾಡ್ತಿದ್ರ ಹೊರಗಡೆ. ಸೊ ಅವರು ಲಾಗ್ ಮಾಡೋದನ್ನ ಬಿಟ್ಟು ತುಂಬಾ ದಿನ ಆಯ್ತು. ಅಂಡ್ ಕುಕಿಂಗ್ ನ ಮಾಡೋದ್ ಬಿಟ್ಟು ತುಂಬಾ ದಿನ ಆಯ್ತು ಅಂದ್ರೆ ಹೊರಗಡೆ ಲಾಗ್ ಅಲ್ಲಿ. ಸೊ ಈಗ ಅವರೇ ಒಂದು ಕ್ಯಾಮ್ರಾನ ಕೊಟ್ಟು ಕಳಿಸಿ, ಒಂದಿಷ್ಟು ಮೀನ್ಗಳನ್ನ ಕೊಟ್ಟು ಕಳಿಸಿ ಲಾಗ್ ಮಾಡ್ತಾ ನೀನು ಫಿಶ್ ಕುಕಿಂಗ್ ಮಾಡಮ್ಮ ಅಂತ ಹೇಳಿ ಕಳ್ಸಿದಾರೆ ಅವ್ರ ತಾಯಿ ಜೊತೆ. ಅದು ಸೂಪರ್ ಆಗಿತ್ತು. ಅದೇನೋ ತವಾ ಫ್ರೈ ಏನೋ ಮಾಡ್ತಿದಾರೆ ರಕ್ಷಿತಾ ಶೆಟ್ಟಿ. ಹಾಯ್ ಗಾಯ್ಸ್, ಹಲೋ ಗಾಯ್ಸ್ ಅನ್ಕೊಳ್ತಾ ಅದೊಂದು ಲಾಗು ಸ್ಟಿಕ್ ವಿತ್ ಫೋನ್ ನ ಕಟ್ ಕಳ್ಸಿದಾರೆ. ಸೊ ಸಖತ್, ಫೋನ್ ಅಲ್ಲ ಕ್ಯಾಮ್ರಾ ಅನ್ಸುತ್ತೆ, ಫೋನ್ ಅಲ್ಲ. ಸೊ ಮಸ್ತಾಗಿದೆ ಅದು ನೋಡೋದಿಕ್ಕೆ. ಸೊ ಫ್ಯಾಂಟಾಸ್ಟಿಕ್ ಆಗಿ ಇರುತ್ತೆ ಇವತ್ತಿನ ಒಂದು ಎಪಿಸೋಡ್. ಯಾಕೆಂದ್ರೆ ರಕ್ಷಿತಾ ಶೆಟ್ಟಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಮನೆನೆಲ್ಲ ಮಾತಾಡ್ಕೊಳ್ತಾ ಸುತ್ತಾಡ್ಕೊಳ್ತಾ ಅವ್ರ ತಾಯಿನ ಜಾಸ್ತಿ ಜಗಳ ಆಡ್ಬೇಡ, ಜಗಳ ಗಂಟಿ ಅಂತಾರೆ, ಸ್ವಲ್ಪ ಸಮಾಧಾನದಾಗಿರುವಂತೆಲ್ಲ ಕೂರ್ಸ್ಕೊಂಡು ಬುದ್ಧಿವಾದನೆಲ್ಲ ಹೇಳ್ತಾ ಇದ್ದಾರೆ. ಸೊ ಮಸ್ತಾಗಿದೆ. ಯಾರು ಎಪಿಸೋಡ್ ನ ಮಿಸ್ ಮಾಡ್ಕೋಬೇಡಿ, ಎಪಿಸೋಡ್ ನ ತಪ್ಪದೆ ನೋಡಿ, ಇನ್ನೂ ಸಖತ್ತಾಗಿರುತ್ತೆ. ಅಂಡ್ ಇವತ್ತು ಇನ್ನೊಬ್ರು ಪೇರೆಂಟ್ಸ್ ಬರ್ತಾರೆ ಅಂತ ಅನಿಸ್ತಿದೆ. ಅದ್ರ ಬಗ್ಗೆನೂ ನಾನು ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ. ಸೊ ಅಪ್ಡೇಟ್ ನಮಗೆ ಸಿಗ್ಬೇಕು ಅಂದ್ರೆ ಎಲ್ಲರಿಗಿಂತ ಮುಂಚೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅಪ್ಡೇಟ್ ನ ಕೊಡ್ತೀನಿ. ಹಂಗೇನೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತಲ್ಲ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೊಮ್ಮೆ ಕೇಳ್ತೀನಿ, ನನ್ನ ಒಂದು ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.